ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲಿಫ್ ಲಾಮ್ ಮೀಮ್. ಗುಲಿಬತಿರ್ ರೂಮ್ ಫೀ ಅದ್ನಲ್ ಅರ್ದಿ ವಹುಂ ಮಿನ್ ಬಅದಿ ಗಲಬಿಹಿಂ ಸಯಗ್ಲಿಬೂನ್ في بضع سنين لله الأمر من قبل ومن بعد ويومئذ يفرح المؤمنون بنصر الله ينصر من يشاء وهو العزيز الرحيم. ಅಲಿಫ್ ಲಾಮ್ ಮೀಮ್. ಸಮೀಪ ಪ್ರದೇಶದಲ್ಲಿ ರೋಮನ್ನರು ಸೋಲಿಸಲ್ಪಟ್ಟಿರುವರು. ತಮ್ಮ ಸೋಲಿನ ಬಳಿಕ ಕೆಲವೇ ವರ್ಷಗಳಲ್ಲಿ ಅವರು ಗೆಲುವನ್ನು ಪಡೆಯುವರು. ಮುಂದಿನ ಮತ್ತು ಹಿಂದಿನ ಸಂಗತಿಗಳ ನಿಯಂತ್ರಣವು ಅಲ್ಲಾಹುವಿನದ್ದಾಗಿವೆ. ಅಂದು ಅಲ್ಲಾಹುವಿನ ಸಹಾಯದಿಂದಾಗಿ ಸತ್ಯವಿಶ್ವಾಸಿಗಳು ಸಂಭ್ರಮ ಪಡುವರು. ಅಲ್ಲಾಹು ಅವನಿಚ್ಛಿಸುವವರಿಗೆ ಸಹಾಯ ಮಾಡುವನು. ಅವನು ಪ್ರತಾಪಶಾಲಿಯೂ ಕರುಣಾನಿಧಿಯೂ ಆಗಿರುವನು. ವಅದಲ್ಲಾಹ್ ಲಾ ಯುಖ್ಲಿಫುಲ್ಲಾಹು ವಅದಹು ವಲಾಕಿನ್ನ ಅಕ್ಸರನ್ ನಾಸಿ ಲಾ ಯಅಲಮೂನ್. ಇದು ಅಲ್ಲಾಹುವಿನ ವಾಗ್ದಾನವಾಗಿದೆ. ಅಲ್ಲಾಹು ಅವನ ವಾಗ್ದಾನವನ್ನು ಉಲ್ಲಂಘಿಸಲಾರನು. ಆದರೆ ಜನರ ಪೈಕಿ ಹೆಚ್ಚಿನವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಅಲಮೂನ ಝಾಹಿರನ್ ಮಿನಲ್ ಹಯಾತಿದ್ ದುನ್ಯಾ ವಹುಂ ಅನಿಲ್ ಆಖಿರತಿ ಹುಂ ಗಾಫಿಲೂನ್. ಇಹಲೋಕ ಜೀವನದ ಪೈಕಿ ಪ್ರತ್ಯಕ್ಷವಾಗಿರುವುದನ್ನು ಅವರು ಅರಿಯುವರು, ಆದರೆ ಪರಲೋಕದ ಬಗ್ಗೆ ಅವರು ಅಲಕ್ಷ್ಯತೆಯಲ್ಲೇ ಇರುವರು. ಅವಲಂ ಯತಫಕ್ಕರೂ ಫೀ ಅನ್ಫುಸಿಹಿಂ ಮಾ ಖಲಕಲ್ಲಾಹು ಅಸ್ಸಮಾವಾತಿ ವಲ್ ಅರ್ದ ವಮಾ ಬೈನಹುಮಾ ಇಲ್ಲಾ ಬಿಲ್ ಹಕ್ಕಿ ವಅಜಲಿನ್ ಮುಸಮ್ಮಾ وإن كثيرا من الناس بلقاء ربهم لكافرون. ಅವರು ಸ್ವತಃ ಅವರ ಬಗ್ಗೆ ಚಿಂತಿಸಿ ನೋಡುವುದಿಲ್ಲವೇ? ಆಕಾಶಗಳನ್ನು ಮತ್ತು ಭೂಮಿಯನ್ನು ಹಾಗೂ ಅವುಗಳ ಮಧ್ಯೆ ಇರುವುದನ್ನು ಅಲ್ಲಾಹು ಸತ್ಯದೊಂದಿಗೆ ಮತ್ತು ನಿಶ್ಚಿತ ಅವಧಿಯೊಂದಿಗೆ ಹೊರತು ಸೃಷ್ಟಿಸಿಲ್ಲ. ಖಂಡಿತವಾಗಿಯೂ ಜನರ ಪೈಕಿ ಹೆಚ್ಚಿನವರು ತಮ್ಮ ರಬ್ಬಿನೊಂದಿಗಿರುವ, ಅಂದರೆ ತಮ್ಮ ಪರಿಪಾಲಕನೊಂದಿಗಿರುವ ಭೇಟಿಯ ಬಗ್ಗೆ ವಿಶ್ವಾಸವಿಲ್ಲದವರಾಗಿರುವರು. ಅವಲಂ ಯಸೀರೂ ಫಿಲ್ ಅರ್ದಿ ಫಯಂظುರೂ ಕೈಫ ಕಾನ ಆಕಿಬತು ಅಲ್ಲದೀನ ಮಿನ್ क़ब्लिಹಿಂ كانوا أشد منهم قوة وأثاروا الأرض وعمروها أكثر مما عمروها وجاءتهم رسلهم بالبينات فما كان الله ليظلمهم ولكن كانوا أنفسهم يظلمون. ಅವರು ಭೂಮಿಯಲ್ಲಿ ಸಂಚರಿಸಿ ತಮಗಿಂತ ಮುಂಚಿನವರ ಪರ್ಯವಸಾನವು ಹೇಗಿತ್ತೆಂಬುದನ್ನು ನೋಡುವುದಿಲ್ಲವೇ? ಅವರು ಇವರಿಗಿಂತಲೂ ಹೆಚ್ಚು ಬಲಶಾಲಿಗಳಾಗಿದ್ದರು. ಅವರು ಭೂಮಿಯನ್ನು ಉತ್ತು ಬೇಸಾಯ ಮಾಡಿದರು. ಇವರು ವಸಾಹತು ಸ್ಥಾಪಿಸಿದ್ದಕ್ಕಿಂತಲೂ ಹೆಚ್ಚಾಗಿ ಅವರು ಅದರಲ್ಲಿ ವಸಾಹತು ಸ್ಥಾಪಿಸಿದ್ದರು. ನಮ್ಮ ಸಂದೇಶವಾಹಕರು ಸ್ಪಷ್ಟವಾದ ಪುರಾವೆಗಳೊಂದಿಗೆ ಅವರ ಬಳಿಗೆ ಬಂದರು. ಅಲ್ಲಾಹು ಅವರೊಂದಿಗೆ ಅನ್ಯಾಯವೆಸಗಿರಲಿಲ್ಲ, ಆದರೆ ಅವರು ಸ್ವತಃ
ಅವರೊಂದಿಗೆ ಅನ್ಯಾಯವೆಸಗಿದರು. ثم كان عاقبة الذين أساءوا السوء أن كذبوا بآيات الله وكانوا بها يستهزئون. ತರುವಾಯ ದುಷ್ಕೃತ್ಯವೆಸಗಿದವರ ಅಂತ್ಯವು ಅತ್ಯಂತ ಹೀನವಾಗಿತ್ತು. ಅದು ಅವರು ಅಲ್ಲಾಹುವಿನ ದೃಷ್ಟಾಂತಗಳನ್ನು ನಿಷೇಧಿಸಿರುವುದರ ಮತ್ತು ಅವುಗಳ ಬಗ್ಗೆ ಅವರು ಅಪಹಾಸ್ಯ ಮಾಡಿರುವುದರ ಫಲವಾಗಿತ್ತು. ಅಲ್ಲಾಹು ಯಬ್ದಉಲ್ ಖಲ್ಕ ಥುಮ್ಮ ಯುഈದುಹು ಥುಮ್ಮ ಇಲೈಹಿ ತುರ್ಜഊನ್. ಅಲ್ಲಾಹು ಸೃಷ್ಟಿಯನ್ನು ಆರಂಭಿಸುವನು, ತರುವಾಯ ಅದನ್ನು ಪುನರಾವರ್ತಿಸುವನು, ತರುವಾಯ ನಿಮ್ಮನ್ನು ಅವನೆಡೆಗೆ ಮರಳಿಸಲಾಗುವುದು. ವಯೌಮ ತಕೂಮು ಸ್ಸಾಅತು ಯುಬ್ಲಿಸುಲ್ ಮುಜ್ರಿಮೂನ್. ಅಂತ್ಯಗಳಿಗೆಯೂ ಸಂಭವಿಸುವ ದಿನದಂದು ಅಪರಾಧಿಗಳು ಹತಾಶರಾಗುವರು. ವಲಂ ಯಕುನ್ ಲಹುಂ ಮಿನ್ ಶುರಕಾಇಹಿಂ ಶುಫಆಅ ವಕಾನೂ ಬಿಶುರಕಾಇಹಿಂ ಕಾಫಿರೀನ್. ಅವರು ಸಹಭಾಗಿಗಳನ್ನಾಗಿ ಮಾಡಿಕೊಂಡವರ ಪೈಕಿ ಅವರಿಗೆ ಶಿಫಾರಸು ಮಾಡುವವರಾಗಿ ಯಾರೂ ಇರಲಾರರು. ಅವರ ಆ ಸಹಭಾಗಿಗಳನ್ನೇ ಅವರು ನಿಷೇಧಿಸುವವರಾಗುವರು. ವಯೌಮ ತಕೂಮು ಸ್ಸಾಅತು ಯೌಮಇದಿನ್ ಯತಫರ್ರಕೂನ್. ಅಂತ್ಯಗಳಿಗೆಯೂ ಸಂಭವಿಸುವ ದಿನ, ಅಂದು ಅವರು ಪರಸ್ಪರ ಬೇರ್ಪಡುವರು. فأما الذين آمنوا وعملوا الصالحات فهم في روضة يحبرون. ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರು ಯಾರೋ ಅವರು ಒಂದು ಉದ್ಯಾನವನದಲ್ಲಿ ಆನಂದ ಪಡುತ್ತಿರುವರು. وأما الذين كفروا وكذبوا بآياتنا ولقاء الآخرة فأولئك في العذاب محضرون. ಆದರೆ ಅವಿಶ್ವಾಸವಿಟ್ಟವರು ಮತ್ತು ನಮ್ಮ ದೃಷ್ಟಾಂತಗಳನ್ನು ಹಾಗೂ ಪರಲೋಕದ ಭೇಟಿಯನ್ನು ನಿಷೇಧಿಸಿದವರು ಯಾರೋ ಅವರನ್ನು ಶಿಕ್ಷೆಗಾಗಿ ಹಾಜರುಪಡಿಸಲಾಗುವುದು. فسبحان الله حين تمسون وحين تصبحون. ಆದ್ದರಿಂದ ನೀವು ಸಂಜೆಯಾಗುವಾಗ ಮತ್ತು ಪ್ರಭಾತವಾಗುವಾಗ ಅಲ್ಲಾಹುವಿನ ಪರಿಪಾವನತೆಯನ್ನು ಕೊಂಡಾಡಿರಿ. وله الحمد في السماوات والأرض وعشيا وحين تظهرون. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಸ್ತುತಿಯು ಅವನಿಗಾಗಿದೆ. ಸಂಜೆ ಹಾಗೂ ಮಧ್ಯಾಹ್ನ ನಂತರವೂ ನೀವು ಅವನನ್ನು ಕೊಂಡಾಡಿರಿ. يخرج الحي من الميت ويخرج الميت من الحي ويحيي الأرض بعد موتها وكذلك تخرجون. ಅವನು ನಿರ್ಜೀವಿಯಿಂದ ಜೀವಿಯನ್ನು ಹೊರತರುವನು ಮತ್ತು ಜೀವಿಯಿಂದ ನಿರ್ಜೀವಿಯನ್ನು ಹೊರತರುವನು. ಭೂಮಿಯು ನಿರ್ಜೀವವಾದ ಬಳಿಕ ಅದಕ್ಕೆ ಅವನು ಜೀವವನ್ನು ನೀಡುವನು. ಹೀಗೆಯೇ ನಿಮ್ಮನ್ನು ಹೊರತರಲಾಗುವುದು. ومن آياته أن خلقكم من تراب ثم إذا أنتم بشر تنتشرون. ಅವನು ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದನು. ತರುವಾಯ ಅಗೋ ನೀವು ಜಗತ್ತಿನಾದ್ಯಂತ ವ್ಯಾಪಿಸುವ ಮನುಕುಲವಾಗಿ ಬಿಟ್ಟಿರಿ. ಇದು ಅವನ ದೃಷ್ಟಾಂತಗಳಲ್ಲಿ ಸೇರಿದ್ದಾಗಿದೆ. ومن آياته أن خلق لكم من أنفسكم أزواجا لتسكنوا إليها وجعل بينكم مودة ورحمة إن في ذلك لآيات لقوم يتفكرون. ನೀವು ಸಮಾಧಾನಪೂರ್ವಕ
ಒಂದುಗೂಡುವುದಕ್ಕಾಗಿ ನಿಮ್ಮಿಂದಲೇ ನಿಮಗೆ ಜೋಡಿಗಳನ್ನು ಸೃಷ್ಟಿಸಿರುವುದು ಮತ್ತು ನಿಮ್ಮ ಮಧ್ಯೆ ಪ್ರೇಮವನ್ನು ಕರುಣೆಯನ್ನು ಹಾಕಿಕೊಟ್ಟಿರುವುದು ಅವನ ದೃಷ್ಟಾಂತಗಳಲ್ಲಿ ಸೇರಿದ್ದಾಗಿದೆ. ಖಂಡಿತವಾಗಿಯೂ ಅದರಲ್ಲಿ ಚಿಂತಿಸುವ ಜನರಿಗೆ ದೃಷ್ಟಾಂತಗಳಿವೆ. وَمِنْ آيَاتِهِ خَلْقُ السَّمَاوَاتِ وَالْأَرْضِ وَاخْتِلَافُ أَلْسِنَتِكُمْ وَأَلْوَانِكُمْ إِنَّ فِي ذَلِكَ لَآيَاتٍ لِلْعَالِمِينَ. ಆಕಾಶಗಳ ಮತ್ತು ಭೂಮಿಯ ಸೃಷ್ಟಿಯು ನಿಮ್ಮ ಭಾಷೆಗಳಲ್ಲಿ ಮತ್ತು ವರ್ಣಗಳಲ್ಲಿರುವ ವ್ಯತ್ಯಾಸವು ಅವನ ದೃಷ್ಟಾಂತಗಳಲ್ಲಿ ಸೇರಿದ್ದಾಗಿದೆ. ಖಂಡಿತವಾಗಿಯೂ ಅದರಲ್ಲಿ ಅರಿವುಳ್ಳ ಜನರಿಗೆ ದೃಷ್ಟಾಂತಗಳಿವೆ. وَمِنْ آيَاتِهِ مَنَامُكُمْ بِاللَّيْلِ وَالنَّهَارِ وَابْتِغَاؤُكُمْ مِنْ فَضْلِهِ إِنَّ فِي ذَلِكَ لَآيَاتٍ لِقَوْمٍ يَسْمَعُونَ. ರಾತ್ರಿಯಲ್ಲೂ ಹಗಲಲ್ಲೂ ನೀವು ನಿದ್ರಿಸುವುದು ಹಾಗೂ ಅವನ ಅನುಗ್ರಹದಿಂದ ನೀವು ಅನ್ನಾಧಾರವನ್ನು ಅರಸುವುದು ಅವನ ದೃಷ್ಟಾಂತಗಳಲ್ಲಿ ಸೇರಿದ್ದಾಗಿದೆ. ಖಂಡಿತವಾಗಿಯೂ ಅದರಲ್ಲಿ ಆಲಿಸಿ ಅರ್ಥ ಮಾಡಿಕೊಳ್ಳುವ ಜನರಿಗೆ ದೃಷ್ಟಾಂತಗಳಿವೆ. وَمِنْ آيَاتِهِ يُرِيكُمُ الْبَرْقَ خَوْفًا وَطَمَعًا وَيُنَزِّلُ مِنَ السَّمَاءِ مَاءً فَيُحْيِي بِهِ الْأَرْضَ بَعْدَ مَوْتِهَا إِنَّ فِي ذَلِكَ لَآيَاتٍ لِقَوْمٍ يَعْقِلُونَ. ಭಯವನ್ನು ಮತ್ತು ನಿರೀಕ್ಷೆಯನ್ನು ಹುಟ್ಟಿಸುತ್ತಾ ನಿಮಗೆ ಮಿಂಚನ್ನು ತೋರಿಸಿಕೊಡುವುದು ಹಾಗೂ ಆಕಾಶದಿಂದ ಮಳೆಯನ್ನು ಸುರಿಸಿ ತನ್ಮೂಲಕ ಭೂಮಿಗೆ ಅದು ನಿರ್ಜೀವವಾದ ಬಳಿಕ ಜೀವವನ್ನು ನೀಡುವುದು ಅವನ ದೃಷ್ಟಾಂತಗಳಲ್ಲಿ ಸೇರಿದ್ದಾಗಿದೆ. ಖಂಡಿತವಾಗಿಯೂ ಆಲೋಚಿಸುವ ಜನರಿಗೆ ಅದರಲ್ಲಿ ದೃಷ್ಟಾಂತಗಳಿವೆ. وَمِنْ آيَاتِهِ أَن تَقُومَ السَّمَاءُ وَالْأَرْضُ بِأَمْرِهِ ثُمَّ إِذَا دَعَاكُمْ دَعْوَةً مِّنَ الْأَرْضِ إِذَا أَنْتُمْ تَخْرُجُونَ. ಆಕಾಶ ಮತ್ತು ಭೂಮಿಯು ಅವನ ಆಜ್ಞೆ ಪ್ರಕಾರ ಅಸ್ತಿತ್ವದಲ್ಲಿರುವುದು ಅವನ ದೃಷ್ಟಾಂತಗಳಲ್ಲಿ ಸೇರಿದ್ದಾಗಿದೆ. ತರುವಾಯ ಅವನು ಭೂಮಿಯಿಂದ ನಿಮ್ಮನ್ನು ಒಂದೇ ಒಂದು ಕರೆಯನ್ನು ಕರೆದರೆ ಅಗೋ ನೀವು ಹೊರಬರುವಿರಿ. وَلَهُ مَنْ فِي السَّمَاوَاتِ وَالْأَرْضِ كُلٌّ لَهُ قَانِتُونَ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ಎಲ್ಲರೂ ಅವನ ಅಧೀನದಲ್ಲಿರುವರು, ಎಲ್ಲರೂ ಅವನಿಗೆ ಶರಣಾಗತರಾಗಿರುವರು. وَهُوَ الَّذِي يَبْدَأُ الْخَلْقَ ثُمَّ يُعِيدُهُ وَهُوَ أَهْوَنُ عَلَيْهِ وَلَهُ الْمَثَلُ الْأَعْلَى فِي السَّمَاوَاتِ وَالْأَرْضِ وَهُوَ الْعَزِيزُ الْحَكِيمُ. ಸೃಷ್ಟಿಯನ್ನು ಆರಂಭಿಸುವವನು ಅವನಾಗಿರುವನು, ತರುವಾಯ ಅವನು ಅದನ್ನು ಪುನರಾವರ್ತಿಸುವನು. ಅದು ಅವನ ಮಟ್ಟಿಗೆ ಅತ್ಯಂತ ಸುಲಭವಾಗಿದೆ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಉನ್ನತವಾದ ಅವಸ್ಥೆ ಇರುವುದು ಅವನಿಗಾಗಿದೆ. ಅವನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ضرب لكم مثلا من أنفسكم هل لكم مما ملكت أيمانكم من شركاء فيما رزقناكم فأنتم فيه سواء تخافونهم كخيفتكم أنفسكم كذلك نفصل الآيات لقوم يعقلون. ಅಲ್ಲಾಹು ನಿಮ್ಮಿಂದಲೇ ನಿಮಗೊಂದು ಉಪಮೆಯನ್ನು ನೀಡುವನು. ನಿಮ್ಮ ಬಲಗೈಗಳು ಅಧೀನಪಡಿಸಿರುವ ಗುಲಾಮರಲ್ಲಿ ಯಾರಾದರೂ ನಾವು ನಿಮಗೆ ನೀಡಿದ ಸಂಪತ್ತುಗಳಲ್ಲಿ ನಿಮ್ಮ ಸಹಭಾಗಿಗಳಾಗುವರೇ?
ತರುವಾಯ ನೀವು ಪರಸ್ಪರ ಭಯಪಡುವಂತೆ ಅವರನ್ನು ಅಂದರೆ ಗುಲಾಮರನ್ನು ನೀವು ಭಯಪಡುವ ರೀತಿಯಲ್ಲಿ ನೀವು ಎರಡೂ ಗುಂಪುಗಳು ಅದರಲ್ಲಿ ಸಮಾನ ಹಕ್ಕುದಾರರಾಗುವರೇ? ಚಿಂತಿಸುವ ಜನರಿಗಾಗಿ ನಾವು ಹೀಗೆ ದೃಷ್ಟಾಂತಗಳನ್ನು ವಿವರಿಸಿಕೊಡುವೆವು. ಬಲಿತ್ತಬಅ ಅಲ್ಲದೀನ ظಲಮೂ ಅಹ್ವಾಅಹುಂ ಬಿಗೈರಿ ಇಲ್ಮ್ فمن يهدي من أضل الله وما لهم من ناصرين. ಆದರೆ ಅಕ್ರಮವೆಸಗಿದವರು ಯಾವುದೇ ಜ್ಞಾನವೂ ಇಲ್ಲದೆ ತಮ್ಮ ದೇಹೇಚ್ಛೆಗಳನ್ನು ಅನುಸರಿಸಿರುವರು. ಹೀಗಿರುವಾಗ ಅಲ್ಲಾಹು ಪಥಭ್ರಷ್ಟಗೊಳಿಸಿದವರನ್ನು ಸನ್ಮಾರ್ಗದಲ್ಲಿ ಸೇರಿಸುವವರು ಯಾರಿರುವರು? ಅವರಿಗೆ ಸಹಾಯಕರಾಗಿ ಯಾರೂ ಇರಲಾರರು. فأقم وجهك للدين حنيفا فطرة الله التي فطر الناس عليها لا تبديل لخلق الله ذلك الدين القيم ولكن أكثر الناس لا يعلمون. ಆದ್ದರಿಂದ ಸತ್ಯದಲ್ಲಿ ನೇರವಾಗಿ ನೆಲೆಗೊಂಡು ತಾವು ತಮ್ಮ ಮುಖವನ್ನು ಧರ್ಮದೆಡೆಗೆ ತಿರುಗಿಸಿರಿ. ಅದು ಅಲ್ಲಾಹು ಮನುಷ್ಯರನ್ನು ಯಾವ ಪ್ರಕೃತಿಯಲ್ಲಿ ಸೃಷ್ಟಿಸಿದನೋ ಆ ಪ್ರಕೃತಿಯಾಗಿದೆ. ಅಲ್ಲಾಹುವಿನ ಸೃಷ್ಟಿ ನಿಯಮಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಅದೇ ನೇರವಾದ ಧರ್ಮ. ಆದರೆ ಮನುಷ್ಯರ ಪೈಕಿ ಹೆಚ್ಚಿನವರು ಅರಿತುಕೊಳ್ಳಲಾರರು. ಮುನೀಬೀನ ಇಲೈಹಿ ವತ್ತಖೂಹು ವಅಕೀಮುಸ್ ಸಲಾತ ವಲಾ ತಕೂನು ಮಿನಲ್ ಮುಶ್ರಿಕೀನ್. ನೀವು ಅವನೆಡೆಗೆ ತಿರುಗಿದವರಾಗಿರುತ್ತಾ ಅವನನ್ನು ಭಯಪಡುತ್ತೀರಿ ಮತ್ತು ನಮಾಜ್ ಸಂಸ್ಥಾಪಿಸುತ್ತೀರಿ. ನೀವು ಬಹುದೇವಾರಾಧಕರಲ್ಲಿ ಸೇರಿದವರಾಗದಿರಿ. ಮಿನಲ್ಲದೀನ ಫರ್ರಕೂ ದೀನಹುಂ ವಕಾನೂ ಶಿಯಆ ಕುಲ್ಲು ಹಿಜ್ಬಿನ್ ಬಿಮಾ ಲದೈಹಿಂ ಫರಿಹೂನ್. ಅಂದರೆ ತಮ್ಮ ಧರ್ಮವನ್ನು ಒಡೆದು ಹಲವು ಪಂಗಡಗಳಾಗಿ ಹೋದವರಲ್ಲಿ ಸೇರಿದವರಾಗದಿರಿ. ಪ್ರತಿಯೊಂದು ಪಂಗಡವು ತಮ್ಮ ವಶವಿರುವುದರಲ್ಲಿ ಹರ್ಷಿತರಾಗಿರುವರು. ವಇದಾ ಮಸ್ಸನ್ನಾಸ ದುರ್ರುನ್ ದಅೂ ರಬ್ಬಹುಂ ಮುನೀಬೀನ ಇಲೈಹಿ ಥುಮ್ಮ ಇದಾ ಅذاقهم منه رحمة إذا فريق منهم بربهم يشركون. ಜನರಿಗೆ ಯಾವುದಾದರೂ ಹಾನಿಯು ಬಾಧಿಸಿದರೆ ಅವರು ತಮ್ಮ ರಬ್ಬಿನೆಡೆಗೆ ಅಂದರೆ ತಮ್ಮ ಪರಿಪಾಲಕನೆಡೆಗೆ ತಿರುಗಿ ಅವನಲ್ಲಿ ಪ್ರಾರ್ಥಿಸುವರು. ತರುವಾಯ ಅವನು ತನ್ನ ವತಿಯ ಕಾರುಣ್ಯದ ರುಚಿಯನ್ನು ಅವರಿಗೆ ನೀಡಿದರೆ ಅವರಲ್ಲೊಂದು ಗುಂಪು ತಮ್ಮ ರಬ್ಬಿನೊಂದಿಗೆ ಅಂದರೆ ತಮ್ಮ ಪರಿಪಾಲಕನೊಂದಿಗೆ ಸಹಭಾಗಿತ್ವವನ್ನು ಮಾಡುವರು. ಲಿಯಕ್ಫುರೂ ಬಿಮಾ ಆತೈನಾಹುಂ ಫತಮತ್ತዑ ಫಸೌಫ ತಅಲಮೂನ್. ನಾವು ಅವರಿಗೆ ದಯಪಾಲಿಸಿರುವುದರಲ್ಲಿ ಅವರು ಕೃತಜ್ಞತೆಯನ್ನು ತೋರುತ್ತಿರುವರು. ಆದ್ದರಿಂದ ನೀವು ಸುಖವನ್ನು ಅನುಭವಿಸಿರಿ. ತರುವಾಯ ನೀವು ಅರ್ಥ ಮಾಡಿಕೊಳ್ಳುವಿರಿ. ಅಂ ಅನ್ಜಲ್ನಾ ಅಲೈಹಿಂ ಸುಲ್ತಾನನ್ ಫಹುವ ಯತಕಲ್ಲಮು ಬಿಮಾ ಕಾನೂ ಬಿಹಿ ಯುಶ್ರಿಕೂನ್. ಅಥವಾ ಅವರು ಅಲ್ಲಾಹ್ವಿನೊಂದಿಗೆ ಸಹಭಾಗಿತ್ವ ಮಾಡುತ್ತಿರುವುದಕ್ಕೆ ಪೂರಕವಾಗಿ ಅವರೊಂದಿಗೆ ಮಾತನಾಡುವ ಯಾವುದಾದರೂ ಆಧಾರ ಪ್ರಮಾಣವನ್ನು ನಾವು ಅವರಿಗೆ ಇಳಿಸಿಕೊಟ್ಟಿರುವೆವೇ? ವಇದಾ ಅذقنا الناس رحمة فرحوا بها وإن تصبهم سيئة بما قدمت أيديهم إذا هم يقنطون. ನಾವು ಜನರಿಗೆ ಕಾರುಣ್ಯದ ರುಚಿಯನ್ನು ನೀಡಿದರೆ ಅವರು ಅದರಲ್ಲಿ ಸಂಭ್ರಮ ಪಡುವರು. ಅವರ ಕೈಗಳು ಈಗಾಗಲೇ ಮಾಡಿಟ್ಟಿರುವುದರ ಫಲವಾಗಿ ಅವರಿಗೆ ಯಾವುದಾದರೂ ಕೇಡು ಬಾಧಿಸಿದರೆ ಅಗೋ
ಅವರು ಹತಾಶರಾಗುವರು. أولم يروا أن الله يبسط الرزق لمن يشاء ويقدر إن في ذلك لآيات لقوم يؤمنون. ಅಲ್ಲಾಹು ಅವನಿಚ್ಛಿಸುವವರಿಗೆ ಅನ್ನಾಧಾರವನ್ನು ವಿಶಾಲಗೊಳಿಸುವನು ಮತ್ತು ಅವನಿಚ್ಛಿಸುವವರಿಗೆ ಅದನ್ನು ಸಂಕುಚಿತಗೊಳಿಸುವನು ಎಂಬುದನ್ನು ಅವರು ಕಂಡಿಲ್ಲವೇ? ಖಂಡಿತವಾಗಿಯೂ ವಿಶ್ವಾಸವಿಡುವ ಜನರಿಗೆ ಅದರಲ್ಲಿ ದೃಷ್ಟಾಂತಗಳಿವೆ. فآت ذا القربى حقه والمسكين وابن السبيل ذلك خير للذين يريدون وجه الله وأولئك هم المفلحون. ಆದ್ದರಿಂದ ತಾವು ಕುಟುಂಬ ಸಂಬಂಧಿಗೆ ಅವನ ಹಕ್ಕನ್ನು ನೀಡಿರಿ, ನಿರ್ಗತಿಕನಿಗೂ ದಾರಿಹೋಕನಿಗೂ ಅವರ ಹಕ್ಕನ್ನು ನೀಡಿರಿ. ಅಲ್ಲಾಹುವಿನ ಸಂತೃಪ್ತಿಯನ್ನು ಬಯಸುವವರಿಗೆ ಅದು ಉತ್ತಮವಾಗಿದೆ, ಯಶಸ್ವಿಯಾದವರು ಅವರೇ ಆಗಿರುವರು. وما آتيتم من ربا ليربو في أموال الناس فلا يربو عند الله وما آتيتم من زكاة تريدون وجه الله فأولئك هم المضعفون. ಜನರ ಸಂಪತ್ತುಗಳಿಂದ ಬೆಳವಣಿಗೆ ಹೊಂದಲು ನೀವು ಏನನ್ನಾದರೂ ಬಡ್ಡಿಗೆ ನೀಡುವುದಾದರೆ ಅದು ಅಲ್ಲಾಹುವಿನ ಬಳಿ ಬೆಳವಣಿಗೆ ಹೊಂದಲಾರದು. ಆದರೆ ಅಲ್ಲಾಹುವಿನ ಸಂತೃಪ್ತಿಯನ್ನು ಉದ್ದೇಶಿಸಿ ನೀವು ಏನನ್ನಾದರೂ ಜಕಾತ್ ಆಗಿ ನೀಡುವುದಾದರೆ ಇಮ್ಮಡಿ ಸಂಪಾದಿಸುವವರು ಅವರೇ ಆಗಿರುವರು. ಅಲ್ಲಾಹು ಅಲ್ಲದೀ ಖಲಕಕುಂ ಥುಮ್ಮ ರಜಕಕುಂ ಥುಮ್ಮ ಯುಮೀತುಕುಂ ಥುಮ್ಮ ಯುಹ್ಯೀಕುಂ ಹಲ್ ಮಿನ್ ಶುರಕಾಯಿಕುಂ ಮನ್ ಯಫ್ಅಲು ಮಿನ್ ذلكم من شيء سبحانه وتعالى عما يشركون. ನಿಮ್ಮನ್ನು ಸೃಷ್ಟಿಸಿದವನು ಅಲ್ಲಾಹುವಾಗಿರುವನು. ತರುವಾಯ ಅವನು ನಿಮಗೆ ಅನ್ನಾಧಾರವನ್ನು ಒದಗಿಸಿದನು. ತರುವಾಯ ಅವನು ನಿಮ್ಮನ್ನು ಮೃತಪಡಿಸುವನು. ತರುವಾಯ ಅವನು ನಿಮಗೆ ಜೀವವನ್ನು ನೀಡುವನು. ಇವುಗಳ ಪೈಕಿ ಯಾವುದಾದರೂ ಒಂದನ್ನು ಮಾಡುವವರು ನಿಮ್ಮ ಸಹಭಾಗಿಗಳ ಪೈಕಿ ಯಾರಾದರೂ ಇರುವರೇ? ಅವನು ಪರಮ ಪಾವನನು. ಅವರು ಸಹಭಾಗಿತ್ವ ಮಾಡುವುದರಿಂದೆಲ್ಲ ಅವನು ಅತೀತನಾಗಿರುವನು. ظهر الفساد في البر والبحر بما كسبت أيدي الناس ليذيقهم بعض الذي عملوا لعلهم يرجعون. ಜನರ ಕೈಗಳು ಮಾಡಿರುವ ಕೃತ್ಯದ ನಿಮಿತ್ತ ನೆಲದಲ್ಲೂ ಕಡಲಲ್ಲೂ ಕ್ಷೋಭೆಯು ಪ್ರತ್ಯಕ್ಷವಾಗಿದೆ. ಅದು ಅವರು ಮಾಡಿರುವುದರ ಪೈಕಿ ಕೆಲವೊಂದರ ಫಲವನ್ನು ಅವರು ಆಸ್ವಾದಿಸುವಂತೆ ಮಾಡುವ ಸಲುವಾಗಿದೆ. ಅವರೊಂದು ವೇಳೆ ಮರಳಲೂಬಹುದು. قل سيروا في الأرض فانظروا كيف كان عاقبة الذين من قبل كان أكثرهم مشركين. ಓ ಪ್ರವಾದಿಯವರೇ, ಹೇಳಿರಿ, ನೀವು ಭೂಮಿಯಲ್ಲಿ ಸಂಚರಿಸಿ ಮುಂಚೆ ಗತಿಸಿದವರ ಅಂತ್ಯವು ಹೇಗಿತ್ತೆಂಬುದನ್ನು ನೋಡಿರಿ. ಅವರಲ್ಲಿ ಹೆಚ್ಚಿನವರು ಬಹುದೇವಾರಾಧಕರಾಗಿದ್ದರು. فأقم وجهك للدين القيم من قبل أن يأتي يوم لا مرد له من الله يومئذ يصدعون. ಆದ್ದರಿಂದ ಯಾರಿಗೂ ತಡೆಯಲು ಸಾಧ್ಯವಾಗದ ಒಂದು ದಿನವು ಅಲ್ಲಾಹುವಿನ ವತಿಯಿಂದ ಬರುವ ಮುನ್ನ ತಾವು ತಮ್ಮ ಮುಖವನ್ನು ನೇರವಾದ ಧರ್ಮದೆಡೆಗೆ ತಿರುಗಿಸಿರಿ. ಅಂದು ಜನರು ಎರಡು ವಿಭಾಗಗಳಾಗಿ ಬೇರ್ಪಡುವರು. ಮನ್ ಕಫರ ಫಅಲೈಹಿ ಕುಫ್ರುಹು
ومن عمل صالحا فلأنفسهم يمهدون. ಯಾರಾದರೂ ಕೃತಜ್ಞತೆ ತೋರಿದರೆ ಅವನ ಕೃತಜ್ಞತೆಯ ಕೆಡುಕು ಅವನಿಗೇ ಆಗಿದೆ. ಯಾರಾದರೂ ಸತ್ಕರ್ಮವೆಸಗಿದರೆ ಅವರು ಸ್ವತಃ ಅವರಿಗೆ ಸೌಕರ್ಯವನ್ನು ಸಿದ್ಧಗೊಳಿಸುತ್ತಿರುವರು. ليجزي الذين آمنوا وعملوا الصالحات من فضله إنه لا يحب الكافرين. ವಿಶ್ವಾಸವಿಟ್ಟವರಿಗೆ ಮತ್ತು ಸತ್ಕರ್ಮವೆಸಗಿದವರಿಗೆ ಅಲ್ಲಾಹು ತನ್ನ ಅನುಗ್ರಹದಿಂದ ಪ್ರತಿಫಲವನ್ನು ನೀಡುವ ಸಲುವಾಗಿ ಸತ್ಯ ನಿಷೇಧಿಗಳನ್ನು ಅವನು ಮೆಚ್ಚಲಾರನು. ومن آياته أن يرسل الرياح مبشرات وليذيقكم من رحمته ولتجري الفلك بأمره ولتبتغوا من فضله ولعلكم تشكرون. ಅವನು ಮಳೆಯ ಬಗ್ಗೆ ಶುಭವಾರ್ತೆಯಾಗಿ ತನ್ನ ಕಾರುಣ್ಯದ ರುಚಿಯನ್ನು ನಿಮಗೆ ನೀಡುವುದಕ್ಕಾಗಿ, ತನ್ನ ಆಜ್ಞೆ ಪ್ರಕಾರ ಹಡಗು ಸಂಚರಿಸುವುದಕ್ಕಾಗಿ, ಅವನ ಅನುಗ್ರಹದಿಂದ ನೀವು ಅನ್ನಧಾರವನ್ನು ಅರಸುವುದಕ್ಕಾಗಿ ಹಾಗೂ ನೀವು ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಮಾರುತಗಳನ್ನು ಕಳುಹಿಸುತ್ತಿರುವುದು ಅವನ ದೃಷ್ಟಾಂತಗಳಲ್ಲಿ ಸೇರಿದ್ದಾಗಿದೆ. وَلَقَدْ أَرْسَلْنَا مِنْ قَبْلِكَ رُسُلًا إِلَى قَوْمِهِمْ فَجَاءُوهُمْ بِالْبَيِّنَاتِ فَانْتَقَمْنَا مِنَ الَّذِينَ أَجْرَمُوا وَكَانَ حَقًّا عَلَيْنَا نَصْرُ الْمُؤْمِنِينَ. ನಾವು ತಮಗಿಂತ ಮುಂಚೆ ಅನೇಕ ಪ್ರವಾದಿಗಳನ್ನು ಅವರ ಜನತೆಯೆಡೆಗೆ ಕಳುಹಿಸಿರುವೆವು. ತರುವಾಯ ಸ್ಪಷ್ಟವಾದ ಪುರಾವೆಗಳೊಂದಿಗೆ ಅವರು, ಅಂದರೆ ಪ್ರವಾದಿಗಳು, ಅವರ ಬಳಿಗೆ ಬಂದರು. ಆಗ ಅಪರಾಧವೆಸಗಿದವರ ಮೇಲೆ ನಾವು ಶಿಕ್ಷಾ ಕ್ರಮವನ್ನು ಜರುಗಿಸಿದೆವು. ವಿಶ್ವಾಸಿಗಳಿಗೆ ಸಹಾಯ ಮಾಡುವುದು ನಮ್ಮ ಬಾಧ್ಯತೆಯಾಗಿದೆ. ಅಲ್ಲಾಹು ಅಲ್ಲದೀ ಯುರ್ಸಿಲು ರಿಯಾಹ ಫತುಸೀರು ಸಹಾಬನ್ فيبسطه في السماء كيف يشاء ويجعله كسفا فترى الودق يخرج من خلاله فإذا أصاب به من يشاء من عباده إذا هم يستبشرون. ಮಾರುತಗಳನ್ನು ಕಳುಹಿಸುವವನು ಅಲ್ಲಾಹು ಆಗಿರುವನು. ತರುವಾಯ ಅವು, ಅಂದರೆ ಮಾರುತಗಳು, ಮೋಡಗಳನ್ನು ಅಲುಗಾಡಿಸುವುದು. ತರುವಾಯ ಅಲ್ಲಾಹು ಅವನಿಚ್ಛಿಸುವ ಪ್ರಕಾರ ಅದನ್ನು ಆಕಾಶದಲ್ಲಿ ಹರಡುವನು. ತರುವಾಯ ಅದನ್ನು ಅನೇಕ ತುಣುಕುಗಳನ್ನಾಗಿ ಮಾಡುವನು. ಆಗ ಅದರ ಎಡೆಯಿಂದ ಮಳೆಹನಿಯು ಹೊರಬರುವುದನ್ನು ತಾವು ಕಾಣುವಿರಿ. ತರುವಾಯ ಅವನು ತನ್ನ ದಾಸರ ಪೈಕಿ ಅವನಿಚ್ಛಿಸುವವರ ಮೇಲೆ ಅದನ್ನು ಸುರಿಸಿದಾಗ ಅಗೋ ಅವರು ಸಂತುಷ್ಟರಾಗುವರು. وَإِن كَانُوا مِن قَبْلِ أَن يُنَزَّلَ عَلَيْهِم مِّن قَبْلِهِ لَمُبْلِسِينَ. ಇದಕ್ಕೆ ಮುನ್ನ, ಆ ಮಳೆಯು ಅವರ ಮೇಲೆ ಸುರಿಯುವುದಕ್ಕೆ ಮುನ್ನ ಖಂಡಿತವಾಗಿಯೂ ಅವರು ಹತಾಶರಾಗಿದ್ದರು. فانظر إلى آثار رحمة الله كيف يحيي الأرض بعد موتها إن ذلك لمحيي الموتى وهو على كل شيء قدير. ಆದ್ದರಿಂದ ಅಲ್ಲಾಹುವಿನ ಕಾರುಣ್ಯದ ಫಲಗಳನ್ನು ನೋಡಿರಿ. ಭೂಮಿಯು ನಿರ್ಜೀವವಾದ ಬಳಿಕ ಅವನು ಅದಕ್ಕೆ ಹೇಗೆ ಜೀವವನ್ನು ನೀಡುವನು. ಅದನ್ನು ಮಾಡುವವನು ಖಂಡಿತವಾಗಿಯೂ ಮರಣ ಹೊಂದಿದವರಿಗೆ ಜೀವವನ್ನು ನೀಡುವನು. ಅವನು ಸಕಲ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು. وَلَئِنْ أَرْسَلْنَا رِيحًا فَرَأَوْهُ مُصْفَرًّا لَظَلُّوا مِنْ بَعْدِهِ يَكْفُرُونَ. ನಾವು ಇನ್ನೊಂದು ಮಾರುತವನ್ನು ಕಳುಹಿಸಿ ಅದು, ಅಂದರೆ ಕೃಷಿ
ಹಳದಿ ವರ್ಣ ಬಾಧಿಸಿದ್ದಾಗಿ ಅವರು ಕಂಡರೆ ಆ ಬಳಿಕವೂ ಅವರು ಕೃತಜ್ಞತೆ ತೋರುವವರೇ ಆಗಿರುವರು. فإنك لا تسمع الموتى ولا تسمع الصم الدعاء إذا ولوا مدبرين. ಮರಣ ಹೊಂದಿದವರಿಗೆ ಆಲಿಸುವಂತೆ ಮಾಡಲು ತಮಗೆ ಖಂಡಿತ ಸಾಧ್ಯವಾಗದು. ಕಿವುಡರು ಬೆನ್ನು ತಿರುಗಿ ನಡೆದರೆ ಅವರಿಗೆ ಕರೆಯನ್ನು ಆಲಿಸುವಂತೆ ಮಾಡಲು ತಮಗೆ ಸಾಧ್ಯವಾಗದು. وما أنت بهادي العمي عن ضلالتهم إن تسمع إلا من يؤمن بآياتنا فهم مسلمون. ಅಂಧರಾಗಿರುವವರನ್ನು ಅವರ ದಾರಿಗೇಡಿನಿಂದ ಸನ್ಮಾರ್ಗದೆಡೆಗೆ ಸಾಗಿಸಲು ತಮಗೆ ಸಾಧ್ಯವಾಗದು. ನಮ್ಮ ದೃಷ್ಟಾಂತಗಳಲ್ಲಿ ವಿಶ್ವಾಸವಿಡುವವರು ಮತ್ತು ಆ ಬಳಿಕ ಶರಣಾಗತರಾಗಿ ಬದುಕುವವರಿಗೆ ಹೊರತು ಇತರರಿಗೆ ಆಲಿಸುವಂತೆ ಮಾಡಲು ತಮಗೆ ಸಾಧ್ಯವಾಗದು. ಅಲ್ಲಾಹು ಅಲ್ಲದೀ ಖಲಕಕುಂ ಮಿನ್ ضعಫಿನ್ ثم جعل من بعد ضعف قوة ثم جعل من بعد قوة ضعفا وشيبة يخلق ما يشاء وهو العليم القدير. ನಿಮ್ಮನ್ನು ಬಲಹೀನತೆಯ ಸ್ಥಿತಿಯಲ್ಲಿ ಸೃಷ್ಟಿಸಿದವನು ಅಲ್ಲಾಹು ಆಗಿರುವನು. ತರುವಾಯ ಬಲಹೀನತೆಯ ನಂತರ ಅವನು ಬಲವನ್ನು ನೀಡಿದನು. ತರುವಾಯ ಬಲವನ್ನು ನೀಡಿದ ನಂತರ ಪುನಃ ಅವನು ಬಲಹೀನತೆಯನ್ನು ಮತ್ತು ನೆರೆತ ಕೂದಲನ್ನು ನೀಡಿದನು. ಅವನಿಚ್ಛಿಸುವುದನ್ನು ಅವನು ಸೃಷ್ಟಿಸುವನು. ಅವನು ಸರ್ವಜ್ಞನೂ ಸರ್ವಶಕ್ತನೂ ಆಗಿರುವನು. وَيَوْمَ تَقُومُ السَّاعَةُ يُقْسِمُ الْمُجْرِمُونَ مَا لَبِثُوا غَيْرَ سَاعَةٍ كَذَلِكَ كَانُوا يُؤْفَكُونَ. ಅಂತ್ಯಗಳಿಗೆಯೂ ಸಂಭವಿಸುವ ದಿನದಂದು ತಾವು ಭೂಲೋಕದಲ್ಲಿ ಒಂದು ತಾಸಿನವರೆಗೆ ಹೊರತು ತಂಗಿಲ್ಲವೆಂದು ಅಪರಾಧಿಗಳು ಪ್ರಮಾಣ ಮಾಡಿ ಹೇಳುವರು. ಹೀಗೆಯೇ ಅವರು ಸತ್ಯದಿಂದ ಸರಿಸಲ್ಪಟ್ಟಿರುವರು. وقال الذين أوتوا العلم والإيمان لقد لبثتم في كتاب الله إلى يوم البعث فهذا يوم البعث ولكنكم كنتم لا تعلمون. ಜ್ಞಾನ ಮತ್ತು ವಿಶ್ವಾಸವನ್ನು ನೀಡಲಾದವರು ಹೇಳುವರು, ಅಲ್ಲಾಹುವಿನ ದಾಖಲೆಯಲ್ಲಿರುವ ಪ್ರಕಾರ ಪುನರುತ್ಥಾನ ದಿನದವರೆಗೆ ನೀವು ತಂಗಿರುವಿರಿ. ಇಗೋ ಇದೇ ಪುನರುತ್ಥಾನ ದಿನ, ಆದರೆ ನೀವು ಇದರ ಬಗ್ಗೆ ಅರ್ಥ ಮಾಡಿಕೊಂಡಿರಲಿಲ್ಲ. فَيَوْمَئِذٍ لَّا يَنفَعُ الَّذِينَ ظَلَمُوا مَعْذِرَتُهُمْ وَلَا هُمْ يُسْتَعْتَبُونَ. ಆದ್ದರಿಂದ ಅಕ್ರಮವೆಸಗಿದವರಿಗೆ ಆ ದಿನದಂದು ಅವರ ನೆಪಗಳು ಯಾವುದೇ ಪ್ರಯೋಜನವನ್ನು ನೀಡಲಾರವು. ಅವರೊಂದಿಗೆ ಪಶ್ಚಾತ್ತಾಪ ಪಡುವಂತೆಯೂ ಕೇಳಿಕೊಳ್ಳಲಾಗದು. وَلَقَدْ ضَرَبْنَا لِلنَّاسِ فِي هَذَا الْقُرْآنِ مِنْ كُلِّ مَثَلٍ وَلَئِنْ جِئْتَهُمْ بِآيَةٍ لَيَقُولَنَّ الَّذِينَ كَفَرُوا إِنْ أَنْتُمْ إِلَّا مُبْطِلُونَ. ನಾವು ಈ ಕುರ್ಆನ್ನಲ್ಲಿ ಜನರಿಗೋಸ್ಕರ ಎಲ್ಲ ವಿಧದ ಉದಾಹರಣೆಗಳನ್ನು ವಿವರಿಸಿರುವೆವು. ತಾವು ಯಾವುದಾದರೂ ದೃಷ್ಟಾಂತದೊಂದಿಗೆ ಅವರ ಬಳಿ ತೆರಳಿದರೆ ಸತ್ಯ ನಿಷೇಧಿಗಳು ಹೇಳುವರು, ನೀವು ಅಸತ್ಯವಾದಿಗಳು ಮಾತ್ರವಾಗಿರುವಿರಿ. كذلك يطبع الله على قلوب الذين لا يعلمون. ಹೀಗೆ ಅಲ್ಲಾಹು ವಿಷಯವನ್ನು ಅರ್ಥ ಮಾಡಿಕೊಳ್ಳದವರ ಹೃದಯಗಳಿಗೆ ಮುದ್ರೆಯನ್ನುತ್ತುವನು. فاصبر إن وعد الله حق ولا يستخفنك الذين لا يوقنون. ಆದ್ದರಿಂದ ತಾವು ತಾಳ್ಮೆ ವಹಿಸಿರಿ, ಖಂಡಿತವಾಗಿಯೂ ಅಲ್ಲಾಹುವಿನ ವಾಗ್ದಾನವು ಸತ್ಯವಾಗಿದೆ.
ದೃಢ ವಿಶ್ವಾಸವಿಲ್ಲದ ಜನರು ತಮ್ಮನ್ನು ವಿಚಲಿತಗೊಳಿಸದಿರಲಿ.